ನಮಸ್ಕಾರ, ಇದು JBS63 ಅಪ್ಡೇಟ್ಸ್ ಚಾನಲ್. ಅರಸೀಕೆರೆಯಲ್ಲಿ ಅದ್ದೂರಿಯಾಗಿ ಶ್ರೀ ಕೋಲ ಶಾಂತೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ. ತಾಲೂಕಿನ ಅರಸೀಕೆರೆಯಲ್ಲಿ ಪಂಚಗಣಾಧೀಶರಲ್ಲಿ ಒಬ್ಬರಾದ ಶ್ರೀ ಕೋಲ ಶಾಂತೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ಸೋಮವಾರ ಸಂಜೆ 7 ಗಂಟೆಗೆ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಾಗೂ ಕುಡ್ಲಿಪೇಟೆ ರುದ್ರಮುನಿ ಮಹಾಸ್ವಾಮಿಗಳು ಮೊದಲು ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ಊರ ಹೊರಗಿನ ಮಠದಲ್ಲಿ ದೀಪ ಹಚ್ಚಿದರು. ಅನಂತರ ಊರ ಜನರೆಲ್ಲ ಎಣ್ಣೆ ಹಾಕಿ ದೀಪ ಹಚ್ಚುವ ಮೂಲಕ ಕಾರ್ತಿಕೋತ್ಸವವನ್ನು ಸಂಭ್ರಮದಿಂದ ಮಾಡಿದರು. ನಂತರ ಸಂಜೆ ಕಾರ್ತಿಕ ಮುಡಿಸಿದ ನಂತರ ಸ್ವಾಮಿಗೆ ಮಂಡಕ್ಕಿ, ಕೊಬ್ಬರಿ, ಬೆಲ್ಲ, ಉತ್ತುತ್ತೆಯನ್ನು ದೇವರಿಗೆ ಅರ್ಪಿಸಿ ಆ ಪ್ರಸಾದವನ್ನೆಲ್ಲ ಜನರಿಗೆ, ಅಲ್ಲಿಯ ದೇವಸ್ಥಾನದಲ್ಲಿನ ಜನರಿಗೆ ಕೊಡುತ್ತಾರೆ. ಸೋಮವಾರ ಬೆಳಗ್ಗೆಯಿಂದಲೇ ಜನರು ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಹಣ್ಣು, ಕಾಯಿ, ಹೂವು, ಹೋಳಿಗೆ, ಹೆಡೆಯನ್ನು ಅರ್ಪಿಸಿದರು. ಸೋಮವಾರ ರಾತ್ರಿ ಶ್ರೀ ಕೋಲ ಶಾಂತೇಶ್ವರ ಸ್ವಾಮಿಯನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಇಡೀ ರಾತ್ರಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸಮಾಳ, ನಂದಿಕೋಲು, ಮೇಳ ಹಾಗೂ ವಿವಿಧ ವಾದ್ಯಗಳೊಂದಿಗೆ ಸಂಚರಿಸಿ ಹೋಗಿ ಊರಿನ ಹೊರಗಿನ ಮಠದಲ್ಲಿ ದೇವರ ಹಾಡು, ಭಜನೆ ಹಾಡುತ್ತಾ ಅಲ್ಲಿಯ ಜನರೆಲ್ಲ ಇರುತ್ತಾರೆ. ನಂತರ ಮಂಗಳವಾರ ಬೆಳಗ್ಗೆ ಸ್ವಾಮಿಯ ಹೂವಿನ ಪಲ್ಲಕ್ಕಿಯು ಊರ ಹೊರಗಿನ ಮಠದಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸ್ವಾಮಿಯನ್ನು ಗುಡಿ ತುಂಬಿಸುತ್ತಾರೆ. ಜೊತೆಗೆ ಇಡೀ ರಾತ್ರಿಯೂ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಇರುತ್ತಾರೆ. ಈ ರೀತಿಯಾಗಿ ಅರಸೀಕೆರೆಯಲ್ಲಿ ಕೋಲ ಶಾಂತೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಈ ಸಂದರ್ಭದಲ್ಲಿ ವೆಂಕಟೇಶ್ ಶೆಟ್ರು ಕುಟುಂಬದವರು ಲಕ್ಷ ಬತ್ತಿಗಳ ದೀಪವನ್ನು ಹಚ್ಚಿರುವುದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ವೈ ದೇವೇಂದ್ರಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ವೈ.ಡಿ. ಸುಶೀಲಮ್ಮ, ದೇವೇಂದ್ರಪ್ಪ, ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ವಿಶಾಲಾಕ್ಷಮ್ಮ, BDCC ಬ್ಯಾಂಕ್ ನಿರ್ದೇಶಕ ವೈ.ಡಿ. ಅಣ್ಣಪ್ಪ, ಮುಖಂಡರಾದ ಪ್ರಶಾಂತ್ ಪಾಟೇಲ್, ಲಕ್ಷ್ಮೀದೇವಿ ಅಣ್ಣಪ್ಪ, ವೈ. ಕೊಟ್ರೇಶ್, ಅಡ್ಡಿ ಚನ್ವೀರಪ್ಪ, ವೆಂಕಟೇಶ್ ಶೆಟ್ರು, ಶಾಂತಾ ಪಟೇಲ್, ಋಷಭೇಂದ್ರಯ್ಯ, A.H. ಪಾಪಣ್ಣ, A.H. ನಾಗರಾಜಪ್ಪ ಹಾಗೂ ಭಕ್ತಾದಿಗಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು, ನಿರೂಪಣೆ ವೀಣಾ ಮೇಡಮ್ ಅವರು. ನಮಸ್ಕಾರ, ಇದು ನಿಮ್ಮ JBS63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.